ದ್ವಾದಶ ರಾಶಿಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷ ರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದ ಸ್ತ್ರೀಯರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು. ಜಾತಕದ ಮೊದಲ ರಾಶಿಯಾದ ಮೇಷ ರಾಶಿಯು ತುಂಬಾ ಶಕ್ತಿಯುತವಾಗಿದೆ. ಮೇಷ ರಾಶಿಯು ಬೆಂಕಿಯ ಅಂಶವಾಗಿದೆ. ಇದು ಮಂಗಳದಿಂದ ಆಳಲ್ಪಡುತ್ತದೆ. ಮೇಷ ರಾಶಿಯ ಮಹಿಳೆಯರು ಸವಾಲಿನ ಸಂದರ್ಭಗಳ ನಡುವೆಯೂ ಲವಲವಿಕೆ ಮತ್ತು ಧನಾತ್ಮಕವಾಗಿರುತ್ತಾರೆ. ಮೇಷ ರಾಶಿಯ ಮಹಿಳೆ ಸಮಸ್ಯೆ ಎದುರಿಸಿದಾಗ ಆ ಪರಿಸ್ಥಿತಿಯನ್ನು ಪರಿಗಣಿಸುವುದಿಲ್ಲ. ಬದಲಾಗಿ ಮೇಷ ರಾಶಿಯ ಮಹಿಳೆಯರು ಪರ್ಯಾಯ ಯೋಜನೆಯೊಂದಿಗೆ ಬರುತ್ತಾರೆ, ಅದನ್ನು ಕಾರ್ಯಗತಗೊಳಿಸುತ್ತಾರೆ. ಮೇಷ ರಾಶಿಯ ಮಹಿಳೆಗೆ ತನ್ನ ತಪ್ಪುಗಳ ಬಗ್ಗೆ ಯೋಚಿಸಲು ಮತ್ತು ಪಶ್ಚಾತ್ತಾಪ ಪಡಲು ಸಮಯವಿಲ್ಲ. ಮೇಷ ರಾಶಿಯ ಅಧಿಪತಿ ಕುಜ, ಅಂದರೆ ಅಂಗಾರಕ ಆಗಿರುತ್ತಾನೆ. ಸಾಮಾನ್ಯವಾಗಿ ಈ ರಾಶಿಯ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದ ವಿಷಯದಲ್ಲಿ ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತಾರೆ. ವಯಸ್ಸಿಗೆ ಬಂದ ನಂತರ ತಮ್ಮ ಜೀವನ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಆಸೆಯಿಂದ ಇರುತ್ತಾರೆ. ಆದರೆ ಕೇವಲ ದೈಹಿಕವಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡು ಪ್ರೀತಿಯ ಹೆಸರಿನಲ್ಲಿ ನಾಟಕವಾಡುವ ಸ್ಥಿತಿ ನಿಮ್ಮ ಜೀವನದಲ್ಲಿ ಎದುರಾಗುತ್ತದೆ. ಒಂದು ವೇಳೆ ಪ್ರೇಮ ವಿವಾಹ ಆಗುವ ಆಸೆಯಿಂದ ನೀವು ಮನೆಯಿಂದ ಹೋಗುವ ನಿರ್ಧಾರ ಮಾಡಿಕೊಂಡರೆ, ಅಂತಹ ಸಂದರ್ಭಗಳಲ್ಲಿ ನಿಮ್ಮನ್ನು ನಿಮ್ಮ ಮನೆಯವರು ಗೃಹ ಬಂಧನದಲ್ಲಿ ಇರಿಸಿ ಆಶ್ಚರ್ಯಕರ ರೀತಿಯಲ್ಲಿ ಅವಸರದಲ್ಲಿ ನಿಮ್ಮ ವಿವಾಹವನ್ನು ಮಾಡುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಆಗಬಹುದಾದ ದೊಡ್ಡ ನಷ್ಟವಾಗಿರುತ್ತದೆ. ಒಂದು ವೇಳೆ ಅಂತಹ ಅವಸರದ ಮಾಡುವೆ ಆದಂತಹ ಪರಿಸ್ಥಿತಿ ನಿಮ್ಮದಾದರೆ, ವಿವಾಹದ ನಂತರ ನಿಮ್ಮ ಪತಿಯಿಂದ ನಿಮಗೆ ಸಾಕಷ್ಟು ಪ್ರೀತಿ ನೆಮ್ಮದಿ ಸಿಗುವುದು ಕಷ್ಟವಾಗಬಹುದು. ಮೇಷ ರಾಶಿಯ ಹೆಣ್ಣು ಮಕ್ಕಳು ಈ ಸಂದರ್ಭಗಳಲ್ಲಿ ಹೊರಗೆ ಹೋಗಿ ಉದ್ಯೋಗ ಮಾಡುವ ನಿರ್ಧಾರಗಳನ್ನು ಮಾಡಿಕೊಳ್ಳುತ್ತಾರೆ. ವಿವಾಹದ ನಂತರ 100% ಮಂದಿ ಸ್ತ್ರೀಯರಿಗೆ ತಮ್ಮ ಗಂಡ ಮದ್ಯಪಾನ ಹಾಗೂ ಮಾದಕ ವ್ಯಸನಿಯಾಗಿರುತ್ತಾನೆ. ಒಂದು ವೇಳೆ ಎಚ್ಚರ ತಪ್ಪಿ ಪ್ರೇಮ ವಿವಾಹವಾದರೆ ಅದು ನಿಮ್ಮ ಜೀವನಕ್ಕೆ ನೀವು ಮಾಡಿಕೊಂಡ ದೊಡ್ಡ ಅಪರಾಧವಾಗುತ್ತದೆ. ಮೇಷ ರಾಶಿಯ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಪ್ರೇಮ ವಿವಾಹಗಳು ತೀರಾ ಕಡಿಮೆ. ಆದ್ದರಿಂದ ಮೇಷ ರಾಶಿಯ ಹೆಣ್ಣು ಮಕ್ಕಳು ಸಾಧ್ಯವಾದರೆ 25 ವರ್ಷಗಳವರೆಗೆ ಯಾವುದೇ ರೀತಿಯ ಪ್ರೀತಿ ಪ್ರೇಮದ ವಿಷಯಗಳಿಗೆ ಗಮನ ಕೊಡದೆ ಕೇವಲ ಉದ್ಯೋಗ, ಉಳಿತಾಯ, ಸಾಧನೆಗಳ ಬಗ್ಗೆ ಗಮನ ಕೊಡುವುದು ತುಂಬಾ ಸೂಕ್ತವಾದ ವಿಷಯ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ, ವಿವಾಹದ ನಂತರವೂ ನಿಮಗೆ ವೃತ್ತಿ ಮಾಡಲು ಹೆಚ್ಚು ಆಸಕ್ತಿಯಿರುತ್ತದೆ. ನಿಮ್ಮ ಕುಟುಂಬದ ಸಹಕಾರವೂ ಸಿಗುತ್ತದೆ. ಆದರೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿನ ಕಿರುಕುಳವಿರುತ್ತದೆ. ನಿಮ್ಮ ವಿದ್ಯಾಭ್ಯಾಸಕ್ಕೂ ನಿಮ್ಮ ಕೆಲಸಕ್ಕೂ ಸ್ವಲ್ಪವೂ ಸಂಬಂಧವಿರುವುದಿಲ್ಲ. ಮೇಷ ರಾಶಿಯ ಮಹಿಳೆಯರು ಅತಿ ಹೆಚ್ಚು ಸೌಂದರ್ಯದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಹಾಗೂ ಮನಸ್ಸಿನಲ್ಲಿ ಹೆಚ್ಚು ಪಾರದರ್ಶಕತೆ ಹೊಂದಿರುತ್ತಾರೆ. ಈ ಪಾರದರ್ಶಕತೆ ಕೆಲವೊಮ್ಮೆ ವಂಚನೆಗೆ ಕಾರಣವಾಗುತ್ತದೆ. ಅಂದರೆ ಮೇಷ ಎಂದರೆ ಟಗರು ಅಥವಾ ಕುರಿ. ಈ ರಾಶಿಯ ಮಹಿಳೆ ಸುಲಭವಾಗಿ ಮೋಸ ಹೋಗುತ್ತಾರೆ. ಮೇಷರಾಶಿಯು ಪುರುಷ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಈ ರಾಶಿಯಡಿಯಲ್ಲಿ ಜನಿಸಿದ ಮಹಿಳೆಯರು ಅತ್ಯಂತ ಧೈರ್ಯಶಾಲಿಗಳು. ರಾಶಿಚಕ್ರದ ಧೈರ್ಯಶಾಲಿ ಚಿಹ್ನೆಗಳಲ್ಲಿ ಒಂದಾದ ಮೇಷ ರಾಶಿಯ ಮಹಿಳೆಯರು ನಂಬಲಾಗದಷ್ಟು ಶಕ್ತಿಯುತ ಮತ್ತು ಬುದ್ಧಿಶಾಲಿಗಳು. ಮೇಷ ರಾಶಿಯ ಮಹಿಳೆ ಹೆಚ್ಚು ಜನ ಇರುವ ಸ್ಥಳದಲ್ಲಿ ಇರಲು ಇಷ್ಟಪಡುವುದಿಲ್ಲ. ಹೆಚ್ಚಾಗಿ ಏಕಾಂಗಿ ತಾಣವನ್ನು ಬಯಸುತ್ತಾರೆ. ಮೇಷ ರಾಶಿಯ ಮಹಿಳೆ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಜೀವನದ ಸವಾಲುಗಳು ಮತ್ತು ಹಿನ್ನಡೆಗಳು ತೀವ್ರವಾಗಿದ್ದಾಗಲೂ ಮೇಷ ರಾಶಿಯ ಮಹಿಳೆಯರು ತಮ್ಮ ನಿರ್ಭಯತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಇವಳಿಗೆ ತಮಾಷೆ ಇಷ್ಟ, ಮಜವಾಗಿರುವುದು ಗೊತ್ತು, ಸದಾ ಚಲನಶೀಲ. ಇವಳ ಆತ್ಮ ಕ್ರಿಯಾಶೀಲೆ, ಸಡನ್ ಆಗಿ ಬರುವ ಕೋಪ, ಅಷ್ಟೇ ಬೇಗ ಮರೆಯುವ ಗುಣ,
ತಾನು ಹೋದಲ್ಲೆಲ್ಲ ಜೀವಕಳೆ ತುಂಬುವವಳು, ವಿಷಯ ಹಾಗೂ ವ್ಯಕ್ತಿಗಳ ಮೇಲೆ ಹಿಡಿತ ಸಾಧಿಸಬಲ್ಲಳು. ಉತ್ಸಾಹದ ಚಿಲುಮೆಯಾಗಿರುವ ಮೇಷ ರಾಶಿಯ ಯುವತಿ ತಾನು ಹೋದಲ್ಲೆಲ್ಲ ಉತ್ಸಾಹ ತುಂಬುತ್ತಾಳೆ. ಆದರೆ ಅವಳ ಉತ್ಸಾಹ ತಣ್ಣಗಾಗದಂತೆ ನೋಡಿಕೊಳ್ಳಲು ಅವಳ ಚಲನಶೀಲ ವ್ಯಕ್ತಿತ್ವಕ್ಕೆ ಅಗತ್ಯ ಸರಕನ್ನು, ಅವಕಾಶವನ್ನು ಪ್ರೀತಿಯಿಂದ ನೀಡುತ್ತಿರಬೇಕು. ಯಾವುದೇ ವಿಷಯವಿರಲಿ, ಮೇಷ ರಾಶಿಯ ಮಹಿಳೆ ಅದನ್ನು ನೋಡುವ ದೃಷ್ಟಿಕೋನ ವಿಶಿಷ್ಟವಾಗಿರುತ್ತದೆ. ಅವರ ಅಭಿಪ್ರಾಯ ಹೊಸತಾಗಿರುತ್ತದೆ. ಅವರು ಜಗತ್ತನ್ನು ನೋಡುವ ದೃಷ್ಟಿಯೇ ವಿಭಿನ್ನವಾಗಿರುತ್ತದೆ. ಇದೆಲ್ಲದರ ಜೊತೆ ಅಭಿಪ್ರಾಯ ಹಾಗೂ ಸತ್ಯ ಹೇಳಲು ಹಿಂದು ಮುಂದು ನೋಡುವ ಸ್ವಭಾವ ಇವರದಲ್ಲ. ನಿಮ್ಮ ಜೀವನದಲ್ಲಿ ಸುಮಾರು ಜನ ಗಂಡಸರಿಂದ, ಅಂದರೆ ಸಂಬಂಧಿಗಳಿಂದ, ಸ್ನೇಹಿತರಿಂದ, ವಿಶ್ವಾಸಿಗಳಿಂದ, ಜೊತೆಗೆ ಕೆಲಸ ಮಾಡುವ ಜನರಿಂದ ಅತಿ ದೊಡ್ಡ ಮೋಸವಾಗುತ್ತದೆ. ನಿಮ್ಮ ಮನೆಯವರಿಗಾಗಿ ನಿಮ್ಮ ಜೀವನವನ್ನೇ ತೇಯುತ್ತೀರಿ. ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಉದ್ಧಾರವನ್ನು ಸಹಿಸುವುದಿಲ್ಲ. ನಿಮ್ಮ ಮೊದಲನೆಯ ಶತ್ರುಗಳು ನಿಮ್ಮ ಮನೆಯ ಸದಸ್ಯರಾಗಿರುತ್ತಾರೆ. ಮೇಷರಾಶಿಯ ಮಹಿಳೆಯರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಪುರುಷ ಸ್ಪರ್ಶವಿದೆ. ಅಂದರೆ ಹಿಡಿದ ಕೆಲಸ ಸಾಧಿಸುವುದರಲ್ಲಿ ಪುರುಷರಷ್ಟೇ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹಠ ಮಾಡುವುದರಲ್ಲಿ, ಕೋಪ ಮಾಡಿಕೊಳ್ಳುವುದಲ್ಲಿ, ತಮ್ಮ ವ್ಯಕ್ತಿತ್ವದ ವರ್ತನೆಗಳಲ್ಲಿ ಪುರುಷರಂತೆ ವರ್ತಿಸುತ್ತಾರೆ. ಈ ಕಾರಣದಿಂದ ಕುಟುಂಬದ ಜನರು, ಸ್ನೇಹಿತರು ನಿಮ್ಮನ್ನು ಗಂಡುಬೀರಿ ಎಂದು ಹೀಯಾಳಿಸುತ್ತಾರೆ. ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ಸ್ತ್ರೀಯು ಸಾಮಾನ್ಯವಾಗಿ ಉದ್ದನೆಯ ಮುಖ, ಉದ್ದವಾದ ಕತ್ತು, ಕಂದು ಬಣ್ಣದ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತಾರೆ. ಮಧ್ಯಮ ಎತ್ತರ, ಆಕರ್ಷಕ ಮೈಕಟ್ಟು, ಶಕ್ತಿಯುತವಾದ ದೇಹ. ಹಣೆ ಮತ್ತು ಮುಖದಲ್ಲಿ ಕೆಲವು ಗುರುತಿನ ಕಲೆಗಳು ಉಳಿದಿರುತ್ತವೆ. ಒರಟಾದ ಕೇಶರಾಶಿ ಹಾಗೂ ಸಾಮಾನ್ಯ ಚರ್ಮ ವಿನ್ಯಾಸವನ್ನು ಹೊಂದಿರುತ್ತಾರೆ. ಮೇಷರಾಶಿಯ ಮಹಿಳೆಯರು ಜೀವನದ ಕಡೆಗೆ ಅತ್ಯಂತ ಲವಲವಿಕೆಯ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು ಏನೇ ಮಾಡಿದರೂ ಅವರಲ್ಲಿ ಉತ್ಸಾಹ ಮತ್ತು ದೃಢವಿಶ್ವಾಸ ಎದ್ದು ಕಾಣುತ್ತದೆ. ಸುತ್ತಲೂ ಇರುವ ಅತ್ಯುತ್ತಮ ಜನರಲ್ಲಿ ಮೇಷರಾಶಿಯ ಮಹಿಳೆಯರು ಒಬ್ಬರಾಗಿರಬಹುದು. ಮೇಷರಾಶಿಯ ಮಹಿಳೆಯರು ಸವಾಲುಗಳನ್ನು ಎದುರಿಸಲು ಬಂದಾಗ ಧೈರ್ಯ ಮತ್ತು ದೃಢತೆಯನ್ನು ಹೊಂದಿರುತ್ತಾರೆ. ಅವರು ನಂಬಲಾಗದಷ್ಟು ಪರಿಣತರು ಮತ್ತು ಅವರ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಅವರು ಪ್ರಯೋಗದಲ್ಲಿ ಸಂತೋಷಪಡುತ್ತಾರೆ. ಮೇಷರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಎಲ್ಲದರ ಬಗ್ಗೆ ತೀವ್ರವಾದ ಭಾವೋದ್ರೇಕಗಳನ್ನು ಹೊಂದಿರುತ್ತಾರೆ. ಇವರನ್ನು ಸಂಗಾತಿಯಾಗಿ ಹೊಂದಲು ಸಂತಸ ಪಡಬೇಕು. ಏಕೆಂದರೆ ಪಾರ್ಟಿಗೂ ಸೈ, ಪೂಜೆಗೂ ಜೈ ಎನ್ನುವ ಗುಣ ಇವರದ್ದು. ಎಲ್ಲರ ಗಮನ ತಮ್ಮ ಮೇಲೆ ಕೇಂದ್ರೀಕೃತವಾದರೆ ನಾಚುವವರಲ್ಲ, ಮನಸ್ಸಿಗೆ ಬಂದಂತಿರಲು ಹೆದರುವವರಲ್ಲ. ಯಾರಾದರೂ ಬೆನ್ನ ಹಿಂದೆ ಮಾತಾಡಿದ್ದು ತಿಳಿದರೆ ಸುಮ್ಮನಿರುವವರು ಅಲ್ಲ. ಆ ಮಟ್ಟಿನ ಡಾಮಿನೇಟಿಂಗ್ ನೇಚರ್ ಮೇಷದ ಮಹಿಳೆಯದ್ದು. ನಿಮ್ಮ ವಿದ್ಯಾಭ್ಯಾಸದ ನಂತರ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಅದೃಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದರೆ ನಿಮ್ಮ ಅಹಂಕಾರದ ನಿರ್ಧಾರಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಾಗ ನಿಮ್ಮ ಕಣ್ಣನ್ನು ಮುಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಉದ್ಯೋಗ, ವಿದ್ಯಾಭ್ಯಾಸ, ಆಸ್ತಿ ಖರೀದಿ, ಈ ರೀತಿಯ ಹಲವು ವಿಷಯಗಳಲ್ಲಿ ನೀವು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನೀವು ನಿಸ್ಸೀಮರು. ಆದರೆ ನೀವು ಯಾವಾಗ ಬೇರೆಯವರ ಮಾತು ಕೇಳಿ ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರೋ ಅಂದಿನಿಂದಲೇ ನಿಮ್ಮ ನತದೃಷ್ಟ ದಿನಗಳು ಪ್ರಾರಂಭವಾಗುತ್ತದೆ. ನೀವು ಉದ್ಧಾರವಾಗಲಿ ಎಂದು ಯಾರು ಆಸೆ ಪಟ್ಟು ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದಿಲ್ಲ. ಹಾಗಾಗಿ ನಿಮ್ಮನ್ನು ಜನ ಕುರಿಯನ್ನಾಗಿ ಮಾಡಿ ನಿಮ್ಮ ಏಳಿಗೆಯನ್ನು ಹಾಳು ಮಾಡುತ್ತಾರೆ. ಮೇಷರಾಶಿಯ ಮಹಿಳೆಯ ಆವಿಷ್ಕಾರವು ನಿರಂತರವಾಗಿ ಹೊಸ ಆಲೋಚನೆಗಳನ್ನು ಹುಡುಕುತ್ತಿದೆ. ಮೇಷರಾಶಿಯ ಮಹಿಳೆಯರು ಕಾಲ್ಪನಿಕ ಮತ್ತು ನೀರಸ ಮತ್ತು ಪುನರಾವರ್ತಿತ ಕೆಲಸವನ್ನು ಮುಗಿಸಲು ಬಹಳ ಹೆಣಗಾಡಬಹುದು. ದಿನದಿಂದ ದಿನಕ್ಕೆ ಒಂದೇ ವಿಷಯವನ್ನು ಪುನರಾವರ್ತಿಸುವುದನ್ನು ನೀವು ತಡೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ಸೃಜನಾತ್ಮಕ ಪ್ರಯತ್ನಗಳಲ್ಲಿ ಕೆಲಸ ಮಾಡಲು ಬಯಸುತ್ತೀರಿ. ಮೇಷರಾಶಿಯ ಮಹಿಳೆಯರು ಯಾವಾಗಲೂ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ.
ಅವರು ಸಾಧಿಸುವ ಎಲ್ಲವೂ ಅವರ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬವಾಗಿದೆ. ಅವರು ಹೆಚ್ಚಿನ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುತ್ತಾರೆ. ಯಾರೂ ಅವರನ್ನು ಸುಲಭವಾಗಿ ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ಸುಮಾರು 60ರಷ್ಟು ಮೇಷರಾಶಿಯ ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕೆಂದು ವಸತಿ ಶಾಲೆಗಳಲ್ಲಿ ಸೇರಿಕೊಳ್ಳುತ್ತಾರೆ. ತಮ್ಮ ಸಹಪಾಠಿಗಳಿಂದ ಮೋಸ ಹೊಂದುತ್ತಾರೆ. ಜೀವನದಲ್ಲಿ ನಿಮ್ಮ ಮನೆಗಳಲ್ಲಿ ನಿಮಗೆ ಸ್ವತಂತ್ರ ಇಲ್ಲವೆಂದು ನೀವು ಹೊರಗಡೆ ಇರಲು ಇಷ್ಟಪಡುತ್ತೀರಿ. ನಿಮ್ಮ ಮನೆಯವರು ಹೇಳಿದ ವಿದ್ಯಾಭ್ಯಾಸದ ವಿಭಾಗಗಳನ್ನು ನೀವು ಇಷ್ಟಪಡುವುದಿಲ್ಲ. ಅವರ ಇಷ್ಟದ ವಿರುದ್ಧವಾಗಿ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ. ಆದರೆ ನಿಮ್ಮ ಮನೆಯವರಿಗಿಂತ ನಿಮ್ಮ ವಿದ್ಯಾಭ್ಯಾಸದ, ಉದ್ಯೋಗದ ಆಯ್ಕೆಗಳು ನಿಮಗೆ ಶುಭವನ್ನು ಉಂಟುಮಾಡುತ್ತದೆ. ಜೀವನದಲ್ಲಿ ಪ್ರತಿಯೊಂದರಲ್ಲೂ ಒಳ್ಳೆಯ ಆಯ್ಕೆ ಮಾಡಿಕೊಳ್ಳುವ ನೀವು ನಿಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಸೋಲುತ್ತೀರಿ. ವಿವಾಹದ ವಿಷಯದಲ್ಲಿ ತುಂಬಾ ಎಡವುತ್ತೀರಿ. ನಿಮ್ಮ ಇಷ್ಟ ಕಷ್ಟಗಳಿಗೆ ನಿಮ್ಮ ಪತಿ ಯಾವುದೇ ಬೆಲೆ ಕೊಡುವುದಿಲ್ಲ. ಅತ್ತೆಯ ಮನೆಯಲ್ಲಿ ಕಿರುಕುಳ, ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಈ ಕಷ್ಟಕ್ಕೆ ನಿಮ್ಮ ಹಠ ಹಾಗೂ ಆತುರದ ನಿರ್ಧಾರಗಳೇ ಕಾರಣ. ಸಾಮಾನ್ಯವಾಗಿ ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಸ್ವತಂತ್ರಕ್ಕೆ ಅಡ್ಡಿಯುಂಟಾಗುತ್ತದೆ. ಆದ್ದರಿಂದ ಕೆಲಸ ಕಾರ್ಯದ ನಿಮಿತ್ತವಾಗಿ ನೀವು ಒಬ್ಬರೇ ಹೊರಗೆ ಇರಲು ಇಚ್ಛಿಸುತ್ತೀರಿ. ಒಂದು ಹಂತದ ವಯಸ್ಸು ಕಳೆಯುವಷ್ಟರಲ್ಲಿ ಹಣ ಗಳಿಸುವುದರಲ್ಲಿ ಜಯಶಾಲಿಗಳಾಗುತ್ತೀರಿ. ಆದರೆ ನೆಮ್ಮದಿಯ ಹುಡುಕಾಟದಲ್ಲಿ ಸೋಲುತ್ತೀರಿ. ಹೆದರು ಜೀವಿಗಳಿಗೆ, ಧೈರ್ಯವಿಲ್ಲದವರಿಗೆ ಮೇಷರಾಶಿಯ ಹುಡುಗಿಯಲ್ಲ. ಈಕೆಯ ವೈಲ್ಡ್ ಹಾಗೂ ಸ್ಟ್ರಾಂಗ್ ಗುಣಕ್ಕೆ ಸರಿತೂಗುವವರಿಗೆ ಮಾತ್ರ ಇವಳೊಂದಿಗಿನ ಪ್ರೀತಿ ಗೀತಿ ಇತ್ಯಾದಿ ಹೇಳ ಮಾಡಿಸಿದ್ದು. ಈಕೆಯ ವ್ಯಂಗ್ಯಭರಿತ ಹಾಸ್ಯ ಪ್ರಜ್ಞೆ, ಮುಖಕ್ಕೆ ಹೊಡೆವಂಥ ಪ್ರಾಮಾಣಿಕತೆ ತಡೆದುಕೊಳ್ಳುವ ಗಂಡದೇ ಬೇಕು. ರೊಮ್ಯಾಂಟಿಕ್ ಜೀವನವೇ ಆಗಲಿ, ಔದ್ಯೋಗಿಕ ಬದುಕೇ ಆಗಲಿ, ಸಮಾನತೆಗಾಗಿ ಹಪಹಪಿಸುವ ಸ್ವಭಾವ ಮೇಷರಾಶಿಯ ಮಹಿಳೆಯದ್ದು. ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು, ತನ್ನ ಮೇಲೆ ಹಿಡಿತ ಸಾಧಿಸುವುದನ್ನು, ಅಧಿಕಾರ ಚಲಾಯಿಸುವುದನ್ನು ಅಥವಾ ಯಾವುದೇ ರೀತಿಯ ಅನ್ಯಾಯವನ್ನು ಸಹಿಸುವವಳಿವಳಲ್ಲ. ಇವಳೊಂದಿಗೆ ವಾದ ಮಾಡಿ ಗೆಲ್ಲುವುದು ಸಾಧ್ಯವಿಲ್ಲ. ಹಾಗಂತ ಪ್ರೀತಿಯ ವಿಷಯದಲ್ಲಿ ಈಕೆ ತುಂಬಿದ ಕೊಡ. ತನ್ನನ್ನು ಇಷ್ಟಪಡುವವರಿಗೆ ಪ್ರೀತಿಯನ್ನು ಮೊಗೆಮೊಗೆದು ಕೊಡಬಲ್ಲಳು. ಉತ್ತಮ ಸ್ನೇಹಿತೆಯಾಗಬಲ್ಲಳು. ಈಕೆಯೊಂದಿಗಿನ ಲೈಂಗಿಕ ಬದುಕು ಪ್ರೇಮದ ಅಗ್ನಿಮಳೆಯೇ. ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಬಲ್ಲಳು. ಅವಳಿಗೆ ಪ್ರೀತಿ, ಬುದ್ಧಿವಂತಿಕೆ ಎಷ್ಟು ಬೇಕೋ ಲೈಂಗಿಕ ಅನುಭವವೂ ಸಮನಾಗಿ ಬೇಕು. ಮೇಷರಾಶಿಯ ಮಹಿಳೆಯರ ಅತ್ಯುತ್ತಮ ಲಕ್ಷಣವೆಂದರೆ ಅವರ ಅಚಲವಾದ ಪ್ರಾಮಾಣಿಕತೆ. ಅವರು ಸುಂದರವಾದ ಸುಳ್ಳನ್ನು ಕಟ್ಟಲು ತಮ್ಮ ಪದಗಳನ್ನು ಬಳಸುವುದಕ್ಕಿಂತ ಹೆಚ್ಚಾಗಿ ಸರಳವಾಗಿ ಮಾತನಾಡಲು ಆರಿಸಿಕೊಳ್ಳುತ್ತಾರೆ. ಅತ್ಯಂತ ನವೀನ ಮತ್ತು ಸೃಜನಶೀಲರ ಜೊತೆಗೆ ಅವರು ಸಹಾನುಭೂತಿ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಮೇಷರಾಶಿಯ ಮಹಿಳೆಯರು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಹೆಚ್ಚು ಸಮಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಅವರು ತಮ್ಮನ್ನು ತಾವು ತುಂಬಾ ಪ್ರೀತಿಸುತ್ತಾರೆ. ಅವರು ವಿರಳವಾಗಿ ಬಿಟ್ಟುಕೊಡುತ್ತಾರೆ. ಕೆಲಸದಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ. ಸ್ಪರ್ಧೆಯ ವಾತಾವರಣದಲ್ಲಿ ವ್ಯಕ್ತಿಯು ತಮ್ಮ ಆಲೋಚನೆಗಳನ್ನು ಹೇಳುವ ಸಾಧ್ಯತೆ ಕಡಿಮೆ. ಅವರು ಹೋಗುತ್ತಿರುವ ಸ್ಥಳಕ್ಕೆ ಹೇಗೆ ಹೋಗುವುದು ಎಂದು ಅವರು ಪರಿಗಣಿಸುತ್ತಾರೆ. ಕೆಟ್ಟ ಪರಿಸ್ಥಿತಿಯಲ್ಲಿ ಮೇಷರಾಶಿಯ ಮಹಿಳೆಯರು ಇತರ ವ್ಯಕ್ತಿಗಳನ್ನು ಉಪಕರಣಗಳಾಗಿ ಬಳಸಬಹುದು. ಈ ವಿಷಕಾರಿ ಸ್ವಭಾವವು ಅವರನ್ನು ಏಕಾಂಗಿ ಆಡಳಿತಗಾರರನ್ನಾಗಿ ಅಥವಾ ನಿರಂಕುಶಾಧಿಕಾರಿಗಳನ್ನಾಗಿ ಮಾಡುತ್ತದೆ. ಮೇಷರಾಶಿಯ ಮಹಿಳೆಯರು ಸ್ವಾಭಾವಿಕವಾಗಿ ಇತರರನ್ನು ಮುನ್ನಡೆಸುವ ಮತ್ತು ಹಾಗೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮೇಷರಾಶಿಯ ಮಹಿಳೆಯರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಉತ್ತಮ ನಾಯಕತ್ವವನ್ನು ಹೊಂದಿರುತ್ತಾರೆ. ಮೇಷರಾಶಿಯ ಮಹಿಳೆಯರು ಅಧಿಕಾರದ ಸ್ಥಾನಗಳಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮೇಷರಾಶಿಯವರು ತಮ್ಮ ದಿನಗಳಿಗಾಗಿ ಸುಮ್ಮನೆ ಕಾಯುತ್ತಾ ಕುಳಿತುಕೊಳ್ಳುವುದಿಲ್ಲ. ಮೇಷರಾಶಿಯ ಮಹಿಳೆಯರು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ತಮ್ಮ ಹಣೆಬರಹ ಮತ್ತು ಅದೃಷ್ಟವನ್ನು ನಿಯಂತ್ರಿಸುತ್ತಾರೆ.
ಮೇಷರಾಶಿಯ ಮಹಿಳೆಯ ಸುತ್ತಲಿರುವ ಪ್ರತಿಯೊಬ್ಬರೂ ಅವಳ ಸ್ವಾಭಿಮಾನದ ಪ್ರಜ್ಞೆಯಿಂದ ಸ್ಫೂರ್ತಿ ಪಡೆದಿದ್ದಾರೆ. ಕಷ್ಟದ ಸಂದರ್ಭಗಳಲ್ಲಿಯೂ ಈ ನಂಬಿಕೆ ಉಳಿಯುತ್ತದೆ. ಮೇಷರಾಶಿಯ ಮಹಿಳೆಯರು ಬಲವಾದ ನಂಬಿಕೆಗಳನ್ನು ಹೊಂದಿದ್ದಾರೆ ಮತ್ತು ಸಾಕಷ್ಟು ಸ್ವತಂತ್ರರು. ಮೇಷರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಇತರ ಜನರ ಸಲಹೆಗಳನ್ನು ಕೇಳುವುದಿಲ್ಲ ಮತ್ತು ತಮ್ಮದೇ ಆದ ನಂಬಿಕೆಗಳಿಗೆ ಅಂಟಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಮೇಷರಾಶಿಯ ಮಹಿಳೆಯರು ಇತರರಿಗೆ ಮಾದರಿಯಾಗಲು ಬಯಸುತ್ತಾರೆ ಮತ್ತು ಇತರರನ್ನು ಅನುಕರಿಸುವ ಬದಲು ತಮ್ಮದೇ ಆದ ರೀತಿಯಲ್ಲಿ ಮುಂದುವರಿಯುತ್ತಾರೆ. ಮನೆ ಹೇಗಿರಬೇಕು, ಜೀವನ ಹೇಗೆ ನಡೆಸಬೇಕು ಎಂಬ ಬಗ್ಗೆ ಅವಳದೇ ಆದ ಇಷ್ಟಗಳಿರುತ್ತವೆ. ಅದನ್ನು ಮೀರುವವಳಲ್ಲ, ಮೀರಲು ಬಿಡುವವಳಲ್ಲ. ಅತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ, ಒಬ್ಬಳೇ ಇರಲು ಹೆದರುವುದಿಲ್ಲ. ಮನೆಯನ್ನು ಸ್ವಚ್ಛ ಹಾಗೂ ಸುಂದರವಾಗಿಟ್ಟುಕೊಳ್ಳುವ ಈಕೆ ಗಿಡಗಳನ್ನು ಬೆಳೆಸುವಲ್ಲಿ ಆಸಕ್ತಿ ಹೊಂದಿರುತ್ತಾಳೆ. ಈಕೆಯ ಮನೆ ಯಾವಾಗಲೂ ಮಾತು, ನಗು, ಬೆಳಕು ಹಾಗೂ ಸಂಗೀತದಿಂದ ಜೀವಕಳೆ ಹೊಂದಿರುತ್ತದೆ. ತಾಯಿಯಾಗಿ ತ್ಯಾಗಮಯಿಯಾಗುವುದಕ್ಕಿಂತ ಸಾಹಸವಂತೆಯಾಗಿ ಮಗುವನ್ನು ಕರೆದುಕೊಂಡೇ ಸ್ವತಂತ್ರವಾಗಿ ಓಡಾಡಬಲ್ಲಳು. ಅವರ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಅರ್ಥವಿದೆ. ಮೇಷರಾಶಿಯ ಮಹಿಳೆಯರು ನಾಯಕತ್ವದ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ನಿರ್ಭಯರಾಗಿರುತ್ತಾರೆ. ಮೇಷರಾಶಿಯ ಮಹಿಳೆಯ ಗುಣಲಕ್ಷಣಗಳು ಉತ್ಸಾಹ ಮತ್ತು ಸ್ವಯಂ ಭರವಸೆಯ ವರ್ತನೆಯನ್ನು ಒಳಗೊಂಡಿರುತ್ತದೆ. ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಅಹಂಕಾರ ಮತ್ತು ಅಹಂಕಾರದಂತಹ ಕೆಲವು ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ. ಅವರು ಇತರರ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಆದರೂ ಅವರು ತಮ್ಮ ಸ್ವಂತ ಅಗತ್ಯಗಳಿಗೆ ಆದ್ಯತೆ ನೀಡಬೇಕು. ಇನ್ನು ನಿಮಗೆ ನಿಮ್ಮ ಸ್ನೇಹಿತೆಯರು ನಿಮ್ಮ ಪ್ರೇಮ ವಿಷಯದಲ್ಲಿ ನಿಮ್ಮನ್ನು ದಿಕ್ಕು ತಪ್ಪಿಸುತ್ತಾರೆ. ಹಾಗಾಗಿ ನಿಮ್ಮ ಸ್ನೇಹಿತೆಯರ ವಿಚಾರಗಳಲ್ಲಿ ಸ್ವಲ್ಪವೂ ನೀವು ಬೆಲೆ ಕೊಡದಿದ್ದರೆ ಒಳ್ಳೆಯದು. ನಿಮ್ಮಲ್ಲಿ ನೇರನುಡಿ ಇರುವ ಕಾರಣ ಗುಟ್ಟಿನ ವಿಷಯಗಳು ನಿಮ್ಮ ಬಾಯಲ್ಲಿ ನಿಲ್ಲುವುದಿಲ್ಲ. ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಸ್ನೇಹಿತರಲ್ಲಿ ಚರ್ಚಿಸುವುದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಬಳಿ ಮಾರ್ಗದರ್ಶನ ಯಾರೂ ಸ್ವೀಕಾರ ಮಾಡುವುದಿಲ್ಲ. ಆದರೆ ನಿಮಗೆ ನಿಮ್ಮ ಜೀವನದ ಎಡವಟ್ಟುಗಟ್ಟುಗಳಿಗೆ ನಿಮ್ಮ ಸ್ನೇಹಿತೆಯರೇ ಕಾರಣವಾಗಿರುತ್ತಾರೆ. ಆದ್ದರಿಂದ ಸ್ನೇಹದ ವಿಚಾರದಲ್ಲೂ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಬಳಿ ಹೇಳಿಕೊಳ್ಳದೆ ಇದ್ದರೆ ನಿಮ್ಮ ಜೀವನ ಸುಗಮವಾಗಿರುತ್ತದೆ. ಮೇಷರಾಶಿಯ ಮಹಿಳೆಯರು ಪರಿಶ್ರಮ ಮತ್ತು ಅಸಾಧ್ಯವೆಂದು ತೋರುವ ಸವಾಲನ್ನು ಸಾಧಿಸುವ ವಿಧಾನವನ್ನು ಕಂಡುಕೊಳ್ಳುತ್ತಾರೆ. ಮೇಷರಾಶಿಯ ಮಹಿಳೆಯು ಇತರರನ್ನು ಮುಂದಕ್ಕೆ ತಳ್ಳಬಹುದು ಮತ್ತು ಸಂವೇದನಾರಹಿತವಾಗಿ ಇತರರನ್ನು ತುಳಿಯಬಹುದು, ಏಕೆಂದರೆ ಅವರು ಪೈಪೋಟಿಯಿಂದ ಚಲಿಸುವುದಿಲ್ಲ. ಅವರು ಬಹುಮಾನವನ್ನು ತಮ್ಮ ಕೈಯಲ್ಲಿ ಹಿಡಿಯುವವರೆಗೂ ಅವರು ಬಿಡುವುದಿಲ್ಲ. ಗೆಲುವು ಅಂದ್ರೆ ಆಸೆ ಜಾಸ್ತಿ. ಗೆಲ್ಲುವುದಕ್ಕಾಗಿ ಕೊಂಚ ಅಡ್ಡದಾರಿ ಬೇಕಾದರೂ ಹಿಡಿಯಬಲ್ಲರು. ಕಣ್ಣಿಗೆ ಮಣ್ಣೆರಚಿಯಾದರೂ ಗೆಲ್ಲಬೇಕು ಅವರಿಗೆ. ಹೊರಗಡೆಯಿಂದ ಧೈರ್ಯಶಾಲಿ, ಗಟ್ಟಿಗರಂತೆ ಕಾಣಿಸಿಕೊಳ್ಳುತ್ತಾರೆ. ಆದರೆ ಅವರಿಗೆ ಪ್ರೀತಿ, ಕಾಳಜಿ ಬೇಕು. ಗುಟ್ಟಾಗಿ ಪ್ರೀತಿಗೆ ಹಂಬಲಿಸುತ್ತಿರುತ್ತಾರೆ, ಆದರೆ ಅದನ್ನು ಒಪ್ಪಿಕೊಳ್ಳಲು ಅವರಿಗೆ ಸಂಕೋಚ ಬಿಡುವುದಿಲ್ಲ. ತಮ್ಮ ಭಾವನೆಗಳನ್ನು ಬೇರೆಯವರು ಬಳಸಿಕೊಂಡು ಅನ್ಯಾಯ ಮಾಡುತ್ತಾರೆ ಎಂದು ಯಾವಾಗಲೂ ಭಯಪಡುತ್ತಾರೆ. ನೋಡಿದಷ್ಟು ಸುಲಭ ಅಲ್ಲ ಇವರು. ಈ ರಾಶಿಯವರು ಆತ್ಮವಿಶ್ವಾಸ ವಿರುದ್ಧ ಹೋಗದೆ ತಮ್ಮನ್ನು ಸಂರಕ್ಷಣೆ ಮಾಡುವ ತಾಕತ್ತು ಹೊಂದಿರುತ್ತಾರೆ. ದುಡುಕಿನ ಸ್ವಭಾವ ಹಾಗೂ ಆತುರ ಬುದ್ಧಿಯಿಂದ ಹಲವಾರು ಸಮಸ್ಯೆ ಎದುರುಗೊಂಡು ಅದರಿಂದ ಮಾನಸಿಕ ದುರ್ಬಲ, ಚಿಂತೆ ಹಾಗೂ ಗೊಂದಲದ ಜೀವನ ದಾರಿಯಾಗುತ್ತದೆ. ಇನ್ನು ಇವರು ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ, ಹಾಗಾಗಿ ಸರಳ ಹಾಗೂ ನೇರ ನುಡಿ ಇವರದ್ದು. ಎಲ್ಲಿ ಕೂಡ ತಮ್ಮ ಕುಟುಂಬ ಬಿಟ್ಟುಕೊಡದೆ ಕುಟುಂಬ ಬಗ್ಗೆ ಅಪಾರ ಪ್ರೀತಿ ಹಾಗೂ ಹೆಗ್ಗಳಿಕೆಗೆ ಮಹತ್ವ ನೀಡುತ್ತಾರೆ. ಈ ಸ್ತ್ರೀ ತಮ್ಮ ಪತಿಯನ್ನು ತುಂಬಾ ಪ್ರೀತಿಸುತ್ತಾರೆ, ಇನ್ನು ಅವರ ಕಡೆಯಿಂದ ಕೂಡ ಅದಕ್ಕೆ ತಕ್ಕನಾದ ಪ್ರೀತಿ ಬಯಸುತ್ತಾರೆ. ಇನ್ನು ಪತಿಯ ವಿಚಾರಕ್ಕೆ ಹೋದರೆ ಇವರು ತುಂಬಾ ಸ್ವಾರ್ಥಿಗಳು ಎಂದರೆ ತಪ್ಪಲ್ಲ. ಪತಿ ಇನ್ನೊಂದು ಸ್ತ್ರೀ ಹೊಗಳಬಾರದು, ಆದರೆ ತಮ್ಮ ಪತಿಯ ಎಲ್ಲ ಕಷ್ಟ ಸುಖ ದುಃಖ ಜೊತೆಗೆ ಇದ್ದು ಆದರ್ಶ ಸ್ತ್ರೀ ಆಗಿರುತ್ತಾರೆ ಎಂದರೆ ತಪ್ಪಲ್ಲ. ಸರಳ ಸ್ವಭಾವ ಸ್ತ್ರೀ.
ದೊರೆತರೆ ಜೀವನವು ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ. ಇನ್ನು ಮೇಷರಾಶಿ ಸ್ತ್ರೀಯು ಮೇಷರಾಶಿಯ ಪುರುಷರನ್ನು ಮದ್ದೆ ಆದರೆ ಅವರ ಜೀವನ ಸುಖಮಯ ಹಾಗೂ ಸಂತೋಷದಿಂದ ಯಾವಾಗ್ಲ ಕೂಡಿರುತ್ತದೆ. ಕಾರಣ ಇಬ್ಬರ ಮನೋಭಾವ ಒಂದೇ ಆಗಿದ್ದು ಯಾವುದೇ ಮನಸ್ತಾಪಕ್ಕೆ ಜಾಗ ಇಲ್ಲ. ಇನ್ನು ಈ ರಾಶಿಯವರು ಸಿಂಹ, ಧನಸ್ಸು ಹಾಗೂ ತುಲಾ ರಾಶಿ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಿರುತ್ತಾರೆ. ಇನ್ನು ಆರೋಗ್ಯ ಸಂಬಂಧಪಟ್ಟಂತೆ ತಲೆನೋವು, ಉರಿ, ರಕ್ತದೊತ್ತಡ ಹಾಗೂ ಮಲೇರಿಯಾ ಹೀಗೆ ಮುಂತಾದ ಕಾಯಿಲೆ ಬರಬಹುದು. ಇನ್ನು ವಯೋಸಹಜ ಕಾಯಿಲೆ ಸಹಜ. ಹಾಗಾಗಿ ಆರೋಗ್ಯಕರ ಜೀವನಕ್ಕಾಗಿ ಅಧಿಕ ಸೊಪ್ಪು, ತರಕಾರಿ ಮತ್ತು ಬೇಳೆಕಾಳುಗಳ ಸೇವನೆ ಉತ್ತಮ. ಇನ್ನು ಮದ್ಯಪಾನ, ಮಾಂಸಾಹಾರ ಸೇವನೆ ಕಡಿಮೆ. ಅತ್ಯಗತ್ಯ ಹಾಗೂ ಯೋಗ ವ್ಯಾಯಾಮ ಕೂಡ ಒಳ್ಳೆಯ ಆರೋಗ್ಯ ಪಡೆಯಬಹುದು. ಮೇಷರಾಶಿ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನ್ನು ಆಡುವರು. ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು. ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ. ಅಹಿತವನ್ನು ಉಂಟು ಮಾಡಿದ ವ್ಯಕ್ತಿಗಳನ್ನು ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು. ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವರು. ಅಂತಹ ವಿಷಯವನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡುತ್ತಾರೆ. ಅಸ್ತಿತ್ವದಲ್ಲಿ ಇದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೆ ಹೋದರೆ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಹುಡುಕಲು ಪ್ರಾರಂಭಿಸುವರು. ಆದರೆ ಯಶಸ್ಸು ಸಿಗುವ ತನಕ ಶ್ರಮಿಸುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚು. ದೇವರಲ್ಲಿ ನಂಬಿಕೆಯೂ ಹೆಚ್ಚು. ಶಾಸ್ತ್ರ ಮತ್ತು ಭವಿಷ್ಯದ ಬಗ್ಗೆ, ದೇವರ ವಿಚಾರಗಳ ಬಗ್ಗೆ, ದೇವರ ಕಥೆಗಳನ್ನು, ಪುರಾಣಗಳನ್ನು ಕೇಳುವುದರ ಬಗ್ಗೆ ಆಸಕ್ತಿ ಹೆಚ್ಚಿರುತ್ತದೆ. ಅಲ್ಪ ಸಿಗುವುದರಲ್ಲೇ ತೃಪ್ತಿ ಹೊಂದುತ್ತೀರಿ. ನಿಮ್ಮ ವಿವಾಹದ ಜೀವನದಲ್ಲಿ ಏರುಪೇರಾದಾಗ ನೀವು ನಿಮ್ಮ ಸ್ನೇಹಿತರ ಮಾತನ್ನು ಕೇಳಿ ದೇವರ ಬಳಿ ಅಥವಾ ಪಂಡಿತರ ಬಳಿ, ವಾಮಾಚಾರಿಗಳ ಬಳಿ ನೀವು ಮಾತಾ ಮಂತ್ರ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸುತ್ತೀರಿ. ಆದರೆ ನಿಮ್ಮ ಈ ಅಸಹಾಯಕತೆಯನ್ನು ಕೆಲವು ಜ್ಯೋತಿಷಿಗಳು ದುರುಪಯೋಗ ಪಡೆದುಕೊಂಡು ನಿಮ್ಮಲ್ಲಿ ಹಣ ಸುಲಿಗೆ ಮಾಡುತ್ತಾರೆ. ನಿಮ್ಮ ಪತಿಯಿಂದ ನಿಮಗೆ ಪದೇ ಪದೇ ಕಿರುಕುಳ ಹಾಗೂ ನಿಮ್ಮ ಮೇಲೆ ಹಲ್ಲೆ ನಡೆಯುತ್ತಿರುತ್ತದೆ. ಮದುವೆಗೂ ಮುಂಚೆ ನಿಮ್ಮ ಮನೆಯವರ ಮಾತನ್ನು ಕೇಳದ ನೀವು ಮದುವೆಯ ನಂತರ ನಿಮ್ಮ ತಂದೆ ತಾಯಿಯ ಮಾತು ಕೇಳಲು ಪ್ರಾರಂಭಿಸುತ್ತೀರಿ. ಒಮ್ಮೊಮ್ಮೆ ನಿಮ್ಮ ತಾಯಿ ಮಾತು ಕೇಳುವುದರಿಂದ ನಿಮ್ಮ ಗಂಡನ ಮನೆಯಲ್ಲಿ ಇದೇ ವಿಚಾರಕ್ಕೆ ಹೊಡೆದಾಟಗಳು ನಡೆಯುವ ಸಾಧ್ಯತೆಗಳು ಇರುತ್ತವೆ. ನಿಮ್ಮ ಜೀವನದ ಅತಿ ದೊಡ್ಡ ಬಲವೆಂದರೆ ಅದು ನೀವು ನಂಬಿದ ದೇವರೇ ಹೊರತು ಬೇರೆ ಯಾವುದೇ ವ್ಯಕ್ತಿಗಳಲ್ಲ. ಆದ್ದರಿಂದ ಜಾತಕ ಸರಿಯಾಗಿ ನೋಡಿ, ಆತುರ ಪಡದೆ ಮನೆತನ, ಹುಡುಗನ ಸಂಪೂರ್ಣ ವಿಚಾರಗಳನ್ನು ಪರಿಶೀಲಿಸಿ 25 ವರ್ಷಗಳ ನಂತರ ಮದುವೆಯಾಗುವುದು ಇದಕ್ಕೆ ಸೂಕ್ತ ಪರಿಹಾರ. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಪ್ರೇಮ ವಿವಾಹವಾಗಬಾರದು. ಅದು ನಿಮ್ಮ ನಾಶಕ್ಕೆ ಮುನ್ನುಡಿಯಾಗುತ್ತದೆ. ಮೇಷ ರಾಶಿಯ ಮಹಿಳೆಯರಿಗೆ ಡೇಟಿಂಗ್ ಮಾಡುವುದು, ಪ್ರವಾಸ ಮಾಡುವುದು, ವಿಶೇಷ ಆಹಾರಗಳನ್ನು ತಿನ್ನುವುದು, ಹಣವನ್ನು ಅಧಿಕವಾಗಿ ಖರ್ಚು ಮಾಡುವುದು, ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವುದು ಒಂದು ರೋಮಾಂಚಕಾರಿ ಅನುಭವವಾಗಿರುತ್ತದೆ. ಮೇಷರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಸ್ವತಂತ್ರ ಮತ್ತು ಬಲವಾದ ಇಚ್ಛಾಶಕ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ವಿಶಿಷ್ಟವಾಗಿ ಭಾವೋದ್ರಿಕ್ತ, ಶಕ್ತಿಯುತ ಮತ್ತು ಉತ್ಸಾಹಭರಿತ ವ್ಯಕ್ತಿಗಳಾಗಿರುತ್ತಾರೆ. ಅವರು ನಾಯಕತ್ವವನ್ನು ತೆಗೆದುಕೊಳ್ಳುವುದನ್ನು ಆನಂದಿಸುತ್ತಾರೆ ಮತ್ತು ಸ್ವಂತ ನಿರ್ಣಯದೊಂದಿಗೆ ತಮ್ಮ ಗುರಿಗಳನ್ನು ಅನುಸರಿಸುತ್ತಾರೆ. ಸಂಬಂಧಗಳಲ್ಲಿ ಮೇಷರಾಶಿಯ ಮಹಿಳೆಯರು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸುವ ಜೊತೆಗಾರರನ್ನು ಪ್ರಶಂಸಿಸಬಹುದು ಮತ್ತು ಅವರ ಜೀವನ ಶೈಲಿಯನ್ನು ತಮ್ಮ ಇಚ್ಛೆಯಂತೆಯೇ ಮುಂದುವರಿಸಬಹುದು. ಮೇಷರಾಶಿಯ ಮಹಿಳೆಯೊಂದಿಗೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ಮಾಡುವುದು ಮುಖ್ಯ, ಏಕೆಂದರೆ ಅವರು ದೃಢೀಕರಣ ಮತ್ತು ನೇರತೆಯನ್ನು ಗೌರವಿಸುತ್ತಾರೆ. ಅವರು ದೃಢವಾಗಿ ಹೇಳಬಹುದಾದರೂ ಅವರು ಕಾಳಜಿಯುಳ್ಳ ಮತ್ತು ರಕ್ಷಣಾತ್ಮಕ ಭಾಗವನ್ನು ಹೊಂದಿದ್ದಾರೆ.
ಅವರನ್ನು ನಿಷ್ಠಾವಂತ ಮತ್ತು ನಿಷ್ಠಾವಂತ ಪಾಲುದಾರರನ್ನಾಗಿ ಮಾಡುತ್ತಾರೆ. ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯದ ಅವರ ಅಗತ್ಯವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ಪೂರೈಸುವ ಮತ್ತು ಸಾಮರಸ್ಯದ ಸಂಬಂಧಕ್ಕೆ ಕೊಡುಗೆ ನೀಡುತ್ತದೆ. ಸುತ್ತಲೂ ಇರುವ ಅತ್ಯುತ್ತಮ ಜನರಲ್ಲಿ ಮೇಷರಾಶಿಯ ಮಹಿಳೆಯರು ಒಬ್ಬರಾಗಿರಬಹುದು. ಮೇಷರಾಶಿಯ ಮಹಿಳೆಯರು ಸವಾಲುಗಳನ್ನು ಎದುರಿಸಲು ಬಂದಾಗ ಧೈರ್ಯ ಮತ್ತು ದೃಢತೆಯನ್ನು ಹೊಂದಿರುತ್ತಾರೆ. ಅವರು ನಂಬಲಾಗದಷ್ಟು ಪರಿಣತರು ಮತ್ತು ಅವರ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಅವರು ಪ್ರಯೋಗದಲ್ಲಿ ಸಂತೋಷಪಡುತ್ತಾರೆ. ಮೇಷರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಎಲ್ಲದರ ಬಗ್ಗೆ ತೀವ್ರವಾದ ಭಾವೋದ್ರೇಕಗಳನ್ನು ಹೊಂದಿರುತ್ತಾರೆ. ಉತ್ಸುಕತೆ, ಉತ್ಸಾಹ ಮತ್ತು ಸವಾಲಿಗೆ ಯಾವಾಗಲೂ ಸಿದ್ಧವಾಗಿರುವ ಮೇಷರಾಶಿಯ ಮಹಿಳೆ ರೋಮಾಂಚಕ ಸಾಹಸದ ನಿರೀಕ್ಷೆಯೊಂದಿಗೆ ಪ್ರತಿದಿನ ಸ್ವಾಗತಿಸುತ್ತಾಳೆ. ಅವಳು ಕೇವಲ ಆಶಾವಾದಿಯಲ್ಲ, ಕೇವಲ ತನಗಾಗಿಯಲ್ಲದೆ ಅವಳು ಇತರರ ಭವಿಷ್ಯಕ್ಕಾಗಿಯೂ ಕಷ್ಟಪಡುತ್ತಾಳೆ. ತನಗಿಂತಲೂ ತನ್ನ ಕುಟುಂಬದವರಿಗೆ ಹೆಚ್ಚು ಒಲವನ್ನು ತೋರಿಸುತ್ತಾಳೆ. ಮೇಷರಾಶಿಯ ಮಹಿಳೆಯರು ಯಾವಾಗಲೂ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅವರು ಸಾಧಿಸುವ ಎಲ್ಲವೂ ಅವರ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬವಾಗಿದೆ. ಅವರು ಹೆಚ್ಚಿನ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುತ್ತಾರೆ. ಯಾರೂ ಅವರನ್ನು ಸುಲಭವಾಗಿ ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ಮೇಷರಾಶಿಯ ಮಹಿಳೆಯರ ಅತ್ಯುತ್ತಮ ಲಕ್ಷಣವೆಂದರೆ ಅವರ ಅಚಲವಾದ ಪ್ರಾಮಾಣಿಕತೆ. ಅವರು ಸುಂದರವಾದ ಸುಳ್ಳನ್ನು ಕಟ್ಟಲು ತಮ್ಮ ಪದಗಳನ್ನು ಬಳಸುವುದಕ್ಕಿಂತ ಹೆಚ್ಚಾಗಿ ಸರಳವಾಗಿ ಮಾತನಾಡಲು ಆರಿಸಿಕೊಳ್ಳುತ್ತಾರೆ. ಅತ್ಯಂತ ನವೀನ ಮತ್ತು ಸೃಜನಶೀಲರ ಜೊತೆಗೆ ಅವರು ಸಹಾನುಭೂತಿ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಮೇಷರಾಶಿಯ ಮಹಿಳೆಯರು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಹೆಚ್ಚು ಸಮಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.